ನಾನು ಹೇಳೋ ಥರ ಕೆ.ಡಿ. ಮೂವಿ ಸ್ಟೋರಿ ಇದ್ದಿದ್ರೆ ಕಾಟೇರ ಥರ ಕನ್ನಡದಲ್ಲೇ 100 ಕೋಟಿನ ಕಣ್ಮುಚ್ಕೊಂಡು ಕಲೆಕ್ಷನ್ ಮಾಡೋದು. ಆ ಸ್ಟೋರಿ ಹೇಗಿರ್ಬೋದಿತ್ತು ಅಂತ ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ಶಾಕ್ ಆಗಿದ್ದು ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ನೋಡಿದ್ಮೇಲೆ. ಯಾಕೆಂದ್ರೆ ಅವ್ರ ರಿಪೋರ್ಟ್ ಪ್ರಕಾರ ಮೂವಿದು ಫಸ್ಟ್ 6 ಡೇ ಕಲೆಕ್ಷನ್ಸ್ ಅಲ್ಲಿ ಜಸ್ಟ್ 14 ಕ್ರೋರ್ಸ್ ಕಲೆಕ್ಟ್ ಮಾಡಿತ್ತು. ಅದಕ್ಕೆ ತಕ್ಕಂತೆ ಬುಕ್ ಮೈ ಶೋ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಪರ್ ಅವರ್ ಬುಕ್ಕಿಂಗ್ ತೋರಿಸ್ತಾ ಇದ್ದಿದ್ದು ಹೋಗ್ತಾ ಹೋಗ್ತಾ ಪರ್ ಡೇ ಬುಕ್ಕಿಂಗ್ ಲೆವೆಲ್ಗೆ ಬಂತು. ಇವಾಗ ನೋಡಿದ್ರೆ ಬುಕ್ಕಿಂಗ್ ಎಷ್ಟಿದೆ ಅಂತ ತೋರಿಸ್ತಾನೆ ಇಲ್ಲ. ಸೊ ಇದರಿಂದನೇ ಗೊತ್ತಾಗತ್ತೆ ಆಡಿಯನ್ಸ್ ರೆಸ್ಪಾನ್ಸು ಸ್ಲೋ ಆಗಿದ್ದು. ಯಾಕೆಂದ್ರೆ ದುರಂಧರ್ 2ನ ಅಬ್ಸರ್ವ್ ಮಾಡಿದ್ದೆ. ಈವನ್ ಥರ್ಡ್ ಆರ್ ಫೋರ್ತ್ ಡೇಲು ಆಲ್ಮೋಸ್ಟ್ ಪೀಕ್ ಅವರ್ಸ್ ಅಲ್ಲಿ 1 ಲ್ಯಾಕ್ ಪರ್ ಅವರ್ ಬುಕ್ಕಿಂಗ್ಸ್ಗೆ ಮುಟ್ಟಿತ್ತು. ಬಟ್ ಕೆ.ಡಿ. ಆ ಮೊಮೆಂಟಮ್ನ ಮೇಂಟೈನ್ ಮಾಡಕ್ಕೆ ಸ್ಟ್ರಗಲ್ ಮಾಡ್ತು. ಯಾಕೆ ಈ ತರ ಆಯ್ತು ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಮೇನ್ ರೀಸನ್ನೇ ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ಅನಿಸ್ತಾ ಇದೆ. ಯಾಕೆ ಅಂತ ಬ್ರೇಕ್ ಡೌನ್ ಮಾಡೋಕ್ಕೂ ಮುಂಚೆ ನಾನು ಆಲ್ರೆಡಿ ಮಾಡಿರೋ ಕೆ.ಡಿ. ರಿವ್ಯೂ ವಿಡಿಯೋ ನೋಡಿ ಕ್ಲಾರಿಟಿ ಸಿಗತ್ತೆ. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಮಿಸ್ ಮಾಡಬೇಡಿ. ಟೀಸರ್ ಮತ್ತೆ ಟ್ರೈಲರ್ ನೋಡಿದ್ಮೇಲೆ ಆಡಿಯನ್ಸ್ಗೆ ಮಾಫಿಯಾ ಬ್ಯಾಕ್ ಡ್ರಾಪು, ಪವರ್ಫುಲ್ ಮಾಸ್ ಎಲಿವೇಶನ್ಸು, ಇಂಟೆನ್ಸ್ ಗ್ಯಾಂಗ್ಸ್ಟರ್ ಡ್ರಾಮಾನ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ರಿಯಾಲಿಟಿಲಿ ಕಾಮಿಡಿ ಸೀನ್ಸೇ ಜಾಸ್ತಿ ಡಾಮಿನೇಟ್ ಮಾಡ್ತಾ ಹೋಯ್ತು. ಇನ್ನು ಸ್ಟೋರಿಗೆ ಬಂದ್ರೆ ಫ್ರೆಶ್ ಎಲಿಮೆಂಟ್ಸ್ ಇರಲಿಲ್ಲ. ಜೊತೆಗೆ ಕೆ.ಡಿ. ಮತ್ತೆ ಮಚ್ಚಲಕ್ಷ್ಮಿ ಮಧ್ಯೆ ಇದ್ದ ರೊಮ್ಯಾಂಟಿಕ್ ಸಬ್ ಪ್ಲಾಟು, ಕೆ.ಡಿ. ಮತ್ತೆ ದಕ್ದೇವ ಮಧ್ಯೆ ಬಿಲ್ಡ್ ಆಗ್ಬೇಕಾಗಿದ್ದ ಮೇನ್ ಕಾನ್ಫ್ಲಿಕ್ಟ್ ನ ವೀಕ್ ಮಾಡ್ತು. ಸ್ಕ್ರೀನ್ ಪ್ಲೇ ಎಲಿವೇಶನ್ ಕೊಡೋಕ್ಕೋಸ್ಕರ ನರೇಶನ್ ಮೂಲಕ ಸ್ಟಾರ್ಟ್ ಆಗಿದ್ದು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಫೀಲ್ ಕೊಡ್ಲಿಲ್ಲ. ಅದಕ್ಕೆ ಎಕ್ಸಾಂಪಲ್ಲು ಧ್ರುವ ಸರ್ಜಾ ಅವ್ರದ್ದು ಇಂಟ್ರೊಡಕ್ಷನ್ ನೋಡಿ ಆಡಿಯನ್ಸು ಫುಲ್ ಮಾಸ್ ಎಂಟ್ರಿ ಜೊತೆಗೆ ಒಂದು ಪವರ್ಫುಲ್ ಫೈಟ್ ಇರತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಆ ಲೆವೆಲ್ ಪೇ ಆಫ್ ಸಿಗ್ಲಿಲ್ಲ. ಫಸ್ಟ್ ಆಫ್ 40 ಮಿನಿಟ್ಸ್ ವರೆಗೂ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಸೇ ಆಗ್ತಾ ಹೋಯ್ತು. ಆ ಪ್ರೊಸೆಸ್ ಅಲ್ಲಿ ಸ್ಕ್ರೀನ್ ಪ್ಲೇ ಗ್ರಾಫು ಕೆಳಗೆ ಬಿತ್ತು. ಆಫ್ಟರ್ 40 to 45 ಮಿನಿಟ್ಸ್ ಅಲ್ಲಿ ಥಿಯೇಟರ್ ಸೀನ್ ಅಲ್ಲಿ ಕೆ.ಡಿ., ದಕ್ದೇವ, ಸತ್ಯವತಿ ಕ್ಯಾರೆಕ್ಟರ್ ಕನೆಕ್ಟ್ ಆದ್ಮೇಲೆ ಇವಾಗ ಸ್ಟೋರಿ ಕಿಕ್ ಆಫ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಆಗ್ಲಿಲ್ಲ. ನೆಕ್ಸ್ಟು ಕುಸ್ತಿ ಸೀಕ್ವೆನ್ಸ್ ಅಲ್ಲಿ ಸಂಜಯ್ ದತ್ಗೆ ಕೆ.ಡಿ. ಪಟ್ಟಾಗ್ತಾಗ ಅವರಿಬ್ರ ಮಧ್ಯೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗತ್ತೆ ಅಂತ ಅನ್ಸ್ತಾ ಇರತ್ತೆ. ಬಟ್ ಸ್ಕ್ರೀನ್ ಪ್ಲೇಲಿ ಆ ಸ್ಪಾರ್ಕು ಸಿಗ್ಲಿಲ್ಲ. ಇಂಟರ್ವಲ್ ಬ್ಲಾಕ್ ಅಲ್ಲೂ ಕೂಡ ಕೆ.ಡಿ. ಡೈರೆಕ್ಟ್ಲಿ ದಗ್ದೇವಾಗೆ ಅಪೋಸೇ ಮಾಡಲಿಲ್ಲ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಮಚ್ಚಲಕ್ಷ್ಮಿ ಕೂದಲು ಕಟ್ ಮಾಡಿದ್ಮೇಲೆ ಕಾಳಿದಾಸ ಕೆ.ಡಿ. ಆಗ್ತಾನೆ ಅಂತ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಆ ಟ್ರಾನ್ಸ್ಫಾರ್ಮೇಶನ್ ಕೂಡ ಆಗ್ಲಿಲ್ಲ. ಸೊ ಆಡಿಯನ್ಸ್ ವೆಯ್ಟ್ ಮಾಡ್ತಾನೆ ಇರ್ತಾರೆ ಆಕ್ಚುಯಲ್ ಟ್ರಾನ್ಸ್ಫಾರ್ಮೇಶನ್ಗೋಸ್ಕರ. ಬಟ್ ಅದಾಗಿದ್ದು ಆಲ್ಮೋಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಹತ್ರ. ಅಲ್ಲಿವರೆಗೂ ಸ್ಕ್ರೀನ್ ಪ್ಲೇ ಟೈಟ್ ಅಂತ ಫೀಲೇ ಅನ್ನಿಸ್ಲಿಲ್ಲ. ನೆಕ್ಸ್ಟ್ ಕಾಮಿಡಿ ಡೈಲಾಗ್ಸು ವರ್ಕ್ ಆಯ್ತು. ಬಟ್ ಮೆಮೊರೇಬಲ್ ಮಾಸ್ ಡೈಲಾಗ್ಸು ತುಂಬಾ ಕಮ್ಮಿ ಇತ್ತು. ಇನ್ನ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ರಿವ್ಯೂಲೇ ಹೇಳ್ದಂಗೆ ಕೆ.ಡಿ. ಕ್ಯಾರೆಕ್ಟರು ಆಡಿಯನ್ಸಿಗೆ ಲಾಸ್ಟಿಗೆ ಕನೆಕ್ಟ್ ಆಗತ್ತೆ. ರಮೇಶ್ ಅರವಿಂದ್ ಅವರ ಧರ್ಮ ಕ್ಯಾರೆಕ್ಟರು ಯಾವುದೋ ಒಂದ್ ಇನ್ಸಿಡೆಂಟಿಗೆ ಕಾಳಿದಾಸನ ಯಾವಾಗ್ಲೂ ಬೈತಾ ಇರ್ತಾರೆ. ಅದು ಜಿನೈನ್ ಅನ್ಸ್ಲಿಲ್ಲ. ಸಂಜಯ್ ದತ್ ಕ್ಯಾರೆಕ್ಟರು ಡೀಸೆಂಟ್ ಆಗಿ ವರ್ಕ್ ಆಗಿದೆ. ಬಟ್ ರವಿ ಸರ್ ಮತ್ತೆ ಶಿಲ್ಪಾ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ಸು ಪವರ್ಫುಲ್ ಇಂಟ್ರೊಡಕ್ಷನ್ ಆಯ್ತು. ಆದ್ರೆ ಅದು ಕೊನೆವರೆಗೂ ಪ್ರಾಪರ್ ಪೇ ಆಫೇ ಆಗ್ಲಿಲ್ಲ. ಇಂಥ ಯೂಜ್ ಆರ್ಟಿಸ್ಟ್ ಟೀಮ್ಸ್ ನ ಹಿಡ್ಕೊಂಡು ಇಮೋಷನಲ್ ಡ್ರಾಮಾನ ಜೋಗಿ ಫಿಲಂ ತರ ಕ್ರಿಯೇಟ್ ಮಾಡಿದ್ರೆ ಆಡಿಯನ್ಸ್ ಎಕ್ಸ್ಪೀರಿಯನ್ಸ್ ಲೆವೆಲು ಬೇರೆನೆ ಹೋಗ್ತಾ ಇತ್ತು. ಇವಾಗ ನನ್ನ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಸ್ಟೋರಿ ಹೇಗಿರ್ಬೇಕಿತ್ತು ಅಂದ್ರೆ, ಥಿಯೇಟರ್ ಸೀನ್ ಆದ್ಮೇಲೆ ಸ್ಲೋಲಿ ಕಾಳಿದಾಸ ದಗ್ದೇವ ಗ್ಯಾನ್ಗೆ ಜಾಯ್ನ್ ಆಗ್ಬೇಕಾಗಿತ್ತು. ಒಂದು ಇಮೋಷನಲ್ ಸಾಂಗ್ ಮೂಲಕ ಕಾಳಿದಾಸ ದಗ್ದೇವಾಗೆ ಎಷ್ಟು ಲಾಯಲ್ ಅಂತ ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು. ನೆಕ್ಸ್ಟ್ ಕುಸ್ತಿ ಸೀಕ್ವೆನ್ಸ್ ಅಲ್ಲಾದ ಇನ್ಸಿಡೆಂಟು ಎಲ್ಲ ಕಡೆ ಸ್ಪ್ರೆಡ್ ಆಗಿ ದಗ್ದೇವ ಗ್ರಾಜುಯಲಿ ಕಾಳಿದಾಸ ಈಗೋನ ಹರ್ಟ್ ಮಾಡಿದಾಗ ಇಂಟರ್ವಲ್ ಬ್ಲಾಕ್ ಅಲ್ಲಿ ಫಸ್ಟ್ ಟೈಮು ಕಾಳಿದಾಸ ದಗ್ದೇವಾಗೆ ಅಪೋಸ್ ಮಾಡಬೇಕಾಗಿತ್ತು. ಸೆಕೆಂಡ್ ಹಾಫ್ ಅಲ್ಲಿ ದಗ್ದೇವ ಕಡೆಯವರ ಮಾಫಿಯಾ ಪ್ರಾಬ್ಲಮ್ಸ್ ನ ಕೆ.ಡಿ. ಸಾಲ್ವ್ ಮಾಡಬೇಕಾಗಿತ್ತು. ಅದಕ್ಕೆ ದಗ್ದೇವ ಸೈಡ್ ಇಂದ ಕವಿ ಕ್ಯಾರೆಕ್ಟರು ಮಚ್ಚಲಕ್ಷ್ಮಿ ಕೂದಲನ್ನ ಕಟ್ ಮಾಡಬೇಕಾಗಿತ್ತು. ಇದಕ್ಕೆ ರಿಯಾಕ್ಟ್ ಮಾಡಿ ಕಾಳಿದಾಸ ಫಸ್ಟ್ ಟೈಮ್ ಲಾಂಗ್ ಹಿಡಿದು ಆ ಕವಿನ ಸಾಯಿಸಿ ಕೆ.ಡಿ. ಆಗ್ಬೇಕಾಗಿತ್ತು. ಅಲ್ಲಿಂದ ಕಾಳಿ ಸಾಂಗ್ ಸೀಕ್ವೆನ್ಸ್ ಸ್ಟಾರ್ಟ್ ಆಗಿ ಕಾಳಿದಾಸ ಕಂಪ್ಲೀಟ್ಲಿ ಕೆ.ಡಿ. ಆಗಿ ಟ್ರಾನ್ಸ್ಫಾರ್ಮ್ ಆಗಿ ದಗ್ದೇವ ಪೊಲಿಟಿಷಿಯನ್ ಆಗೋ ಕನ್ಸನ್ನ ನುಚ್ಚು ನೂರು ಮಾಡಿದ್ರೆ ಕಾನ್ಫ್ಲಿಕ್ಟು ಪೀಕಿಗೆ ಹೋಗ್ತಾ ಇತ್ತು. ಆವಾಗ ದಗ್ದೇವ
ಕೆಡಿ ಫ್ಯಾಮಿಲಿನ ಟಾರ್ಗೆಟ್ ಮಾಡಿದಾಗ ಫೈನಲಿ ಕೆಡಿ ಇಮೋಷನಲ್ ಬಾಂಡಿಂಗ್ ಇರೋ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋಕೆ ಕ್ಲೈಮ್ಯಾಕ್ಸ್ ಅಲ್ಲಿ ಕೆಡಿಗೂ ದಕ್ದಾವೆಗೂ ಟಗ್ ಆಫ್ ವಾರ್ ಆಗಿದ್ರೆ ತುಂಬಾ ಇಂಪ್ಯಾಕ್ಟ್ ಇರ್ತಿತ್ತು. ಮತ್ತೆ ಲಾಸ್ಟ್ಗೆ ಸುದೀಪ್ ಸರ್ ಇಂಟ್ರೊಡಕ್ಷನ್ ಬಂದಿದ್ರೆ ಥಿಯೇಟರ್ ರೆಸ್ಪಾನ್ಸು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇತ್ತು ಅನ್ಸ್ತಾ ಇದೆ. ನಿಮ್ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಈ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಬೆಟರ್ ಇತ್ತಾ ಅಥವಾ ಒರಿಜಿನಲ್ ವರ್ಷನೇ ಬೆಟರ್ ಇತ್ತಾ ಅಥವಾ ಬೇರೆ ಇನ್ಯಾವ ತರ ಇದ್ದಿದ್ರೆ ಸೂಪರ್ ಹಿಟ್ ಆಗ್ತಾ ಇತ್ತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂನಿಕ್ ಅನ್ಸಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.